ಕುರ್ಚಿ ಕತೆ ಇತ್ತಲ್ಲ ಸರ್ ನಿನ್ನೆದು, ಅದು ಟುಸ್ ಆಯ್ತು ಸರ್ ಇಲ್ಲಿಗೆ. ಕುರ್ಚಿ ಕಾಲ್ ಮುರಿತಾ? ಹೌದು, ಕುರ್ಚಿ ಕಾಲ್ ಮುರಿದೋಯ್ತು. ಅಲ್ಲಿ ಕ್ಲಿಯರ್ ಆಗಿ ಅವ್ರದ್ದು ಮನಸ್ಥಿತಿ ಗೊತ್ತಾಗ್ತಿತ್ತು ಸೋನಿಯಾ ಗಾಂಧಿ ಮೇಡಮ್ ಅವ್ರದ್ದು. ಇಲ್ಲಿ ಸ್ಟಾಪ್ ಅಂತ ಹೇಳ್ತಾ ಇದ್ರು. ಅದನ್ನು ಯಾವ ರೀತಿ ಓಲೈಕೆ ರಾಜಕಾರಣಕ್ಕೆ ನೀವು ಲಿಂಕ್ ಮಾಡ್ಬೋದು. ನಂದು ಈಗ ಪ್ರಶ್ನೆ ಏನು ಅಂತಂದರೆ ಸಾದಿಕ್ ಪಾಷಾ ಅವ್ರಿಗೆ, ಕುರಾನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ನೇಚರ್ನ ವರ್ಷಿಪ್ ಮಾಡಬೇಡಿ, ಅಂದರೆ ನೇಚರ್ನ ದೇವ್ರು ಅನ್ಕೊಬೇಡಿ, ಆದರೆ ನೀವು ಗೌರವಿಸ್ಬೇಕು ಅಂತ ಹೇಳಿದೆ. ಅಂದರೆ ಅರ್ಥ ಏನು? ಈಗ ಅದೇ ಸ್ಟ್ಯಾನ್ಸನ್ನೇ ನೀವು ತೆಗೆದುಕೊಂಬನ್ನಿ. ಒಂದು ನಿಮಿಷ ಸಾದಿಕ್ ಪಾಷಾ ಅವರೇ ದಯವಿಟ್ಟು ಒಂದು ನಿಮಿಷ ಕ್ಲಾರಿಟಿ ಸಿಕ್ಬಿಡ್ಲಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನಮ್ಮ ಭಾರತೀಯ ಪ್ರತಿಯೊಬ್ಬ ಮುಸಲ್ಮಾನರಲ್ಲಿ ನೀವು ಭಾರತಕ್ಕೆ ನಿಜವಾಗ್ಲೂ ಸಹ ನೀವು ಭಾರತೀಯ ಧರ್ಮವನ್ನು ಮುಸ್ಲಿಮ್ಸ್ ಏನು ಹೇಳ್ತಾರೆ ಅದನ್ನು ಸಹ ತಿಳ್ಕೊಳ್ಳಿ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾವು ಭಾರತೀಯ ಒಂದು ನಿಮಿಷ ಅಣ್ಣ ನೀವು ಮಾತಾಡಿ. ನೀವು ಭಾರತ ಮಾತೆಗೆ ತಲೆ ಬಾಗೋತಕ್ಕಂಥದ್ದು ಏನಿದೆ, ನಿಮ್ಮ ಕುರಾನ್ನಲ್ಲಿ ಏನು ಹೇಳುತ್ತೆ, ನೇಚರ್ನ ನೀವು ದೇವರು ಅನ್ಕೊಂಬೇಡಿ, ಆದರೆ ಗೌರವ ಸಲ್ಲಿಸಿ ಅಂತ. ಅದೇ ರೀತಿ ಗೌರವ ಸಲ್ಲಿಸ್ಬಿಟ್ರೆ ಮುಗಿದೋಗುತ್ತೆ ಪ್ರಶ್ನೆ. ಎಲ್ಲರಿಗೂ ಸಹ ನಾವು ಮಾಡಲ್ಲ ಹಾಗೆ ಹೀಗೆ ಅನ್ನೋದ್ರ ಬದಲು ಕಾಂಗ್ರೆಸ್ನ ಮನಸ್ಥಿತಿನೂ ಅಷ್ಟೇ, ಇಷ್ಟೇ ಬದಲಾಗಬೇಕಾಗಿರೋದು. ನೀವು ಪ್ರತಿಯೊಬ್ಬ ಮುಸಲ್ಮಾನರಿಗೂ ಸಹ ಭಾರತೀಯರು ಅನ್ಕೊಂಡ್ರೆ ಸಾಕಾಗೋಯ್ತು, ಮುಗಿದೋಯ್ತು ಕತೆ. ಆದ್ರೆ ಏನಾಗ್ತಿದೆ ಅಂದ್ರೆ ನೀವು ಬೇರೆ, ನೀವು ವಿಭಿನ್ನ ಇಲ್ಲ ನೋಡಿ. ಭಾರತೀಯ ಸಿಂಬಾಲಿಕ್ಸ್ ಏನೇನಿದೆ ಅದಕ್ಕೆಲ್ಲದಕ್ಕೂ ಸಹ ಅಷ್ಟೇ ಗೌರವ ಕೊಟ್ಟರೆ ಮುಗಿದೋಯ್ತು, ಅಷ್ಟೇ. ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ, ನಿಮ್ಗೆ ಅದನ್ನ ಕಲ್ತ್ಕೊಳ್ಳಿ ಅಂತ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ, ಅದನ್ನ ಒಪ್ಪಿ ಅಂತ ಅಶೋಕ್ ಗೌಡ್ರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಎದ್ದು ನಿಂತ್ಕೊಂಡು ಗೌರವಿಸಿ, ಒಪ್ಪಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ನಾನು ಹೇಳ್ತೀನಿ, ಆಡಿ ಅಂತ ಅನ್ನೋದಲ್ಲ. ಏನಂದ್ರೆ ನೋಡಿ, ನಮ್ಮ ಇದರಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ಕೂತ್ಕೊಂಡು ಒಂದು ಮೀಟಿಂಗ್ ಆಗ್ತಾ ಇರುತ್ತೆ. ಆವಾಗೆ ಒಬ್ಬ ಯಹೂದಿ ಅವ್ರದ್ದು ಇದು ಹೋಗ್ತಾ ಇರುತ್ತೆ, ಏನು ಮೌತ ಸತ್ತೋಗ್ಬಿಡ್ತಾರಲ್ಲ, ಜನಾಜಾ ಹೋಗ್ತಾ ಇರುತ್ತೆ. ಅವಾಗ ಎದ್ದು ನಿಂತ್ಕೊಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರನ್ನ ಇರಲಿ ಅಂತ. ನೋಡಿ, ಇನ್ನೊಂದು ಮಾತು ಏನಂದರೆ, ನಮ್ಮ ಇದರಲ್ಲಿ ವರ್ಡ್ಸ್ ಏನಿದೆ ಅದು ತೆಗೆದ್ರೂ ನಾವು ಹೇಳಲ್ಲ, ಇಲ್ಲ ಅಂದ್ರೆ ನಮ್ಗೆ ನೋಡಿ ಜನಗಣಮನ ಅದು ನಮ್ಮ ಇದರಲ್ಲಿ ರಕ್ತದಲ್ಲಿ ಇದೆ, ಒಂದು ಸಾರಿ ಜಹಾಜ ರಕ್ತದಲ್ಲಿ ಇದೆ, ಅದು ದೇಶಕ್ಕೆ ನೋಡಿ ನಾವು ಇನ್ನೂ ಎಷ್ಟು ನಮ್ಮ ಲಕ್ಷಾಂತರ ಉಲ್ಮಾಗಳು ಹಾಕಿದ್ರು, ನಾವು ಇದ್ರ ಮೇಲೆ ಹೃದಯ ಮೇಲೆ ನಮ್ಗೆ ಗುಂಡಿಸಿರೋದು, ನಾವು ಪ್ರಾಣ ಕೊಟ್ಟಿರೋದು. ಇನ್ನು ದೇಶಭಕ್ತಿ ನಾವು ಬಿಜೆಪಿ ಯಾರು ಹೇಳಿದ್ರು ನೋಡಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ನೋಡಿ. ಹೇಳ್ತೀನಿ ಕೇಳಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಒಬ್ಬರು ವ್ಯಕ್ತಿ ಬರ್ಬೇಕಾಗಿತ್ತು, ಅವ್ರು ಕೋಲಾರದಲ್ಲಿದ್ದಾರೆ, ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಇನ್ನೊಂದು ದಿವಸ ಕರ್ಸ್ ಅವ್ರ ಬಾಯಾರ ನಿಮ್ಗೆ ಹೇಳಿಸ್ತೀನಿ ನಾನು. ನೀವ್ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೀರಿ, ಇದು ನಿಮ್ಮ ಸಮುದಾಯದಲ್ಲಿ ಸಾರ್ವತ್ರಿಕ ರೂಪದಲ್ಲಿ ಒಪ್ಪಿಗೆ ಇಲ್ಲ, ಇದಕ್ಕೆ ನಿಮ್ಗೆ ಗೊತ್ತಿರ್ಲಿ. ಒಪ್ತಾರೆ ಕೆಲವರು, ಒಂದೇ ಮಾತರಮ್ನ ಎದ್ ನಿಂತ್ಕೋತೀವಿ ಅನ್ನೋದಕ್ಕೆ ರೆಡಿ ಇದ್ದಾರೆ, ಸ್ವಯಂ ಪ್ರೇರಿತವಾಗಿ ರೆಡಿ ಇದ್ದಾರೆ. ಆದ್ರೆ ಕೇಳಿ ಒಂದು ನಿಮಿಷ, ನೀವು ಇದನ್ನ ನಿಮ್ಮ ಅಭಿಪ್ರಾಯವಾಗಿ ಹೇಳ್ತಿದ್ದೀರಿ, ಇದು ಸಮುದಾಯದ ಅಭಿಪ್ರಾಯ ಅಂತ ಒಪ್ಲಿಕ್ಕೆ ಇವ್ರು ಯಾರು ರೆಡಿ ಇರಲ್ಲ. ಹೌದೌದು, ನಿಮ್ಮ ಅಭಿಪ್ರಾಯ ಆಗ್ಬೋದು, ಅಲ್ಲಲ್ಲ ನಮ್ಮ ಸಮುದಾಯ, ನಿಮ್ಮ ಸಮುದಾಯದಲ್ಲಿ ಮೊಹಮ್ಮದ್ ಅಲಿ ಜೋಹರಿ ಅವರು ಇದ್ ಕೊಟ್ರು, ಹೌದು, ಆ ಕಾಲದಿಂದ ನಡೀತಾ ಇದೆ. ಈ ಕಾಲದಲ್ಲಿ ಸಾದಿಕ್ ಪಾಷಾ ಫತ್ವಾ ಕೊಡ್ತಾ ಇದ್ದ. ಈಗ ನೋಡಿ, ಇವರು ಬಿಜೆಪಿ ಹಿಂದೂ ಮಹಾಸಭಾ ಅವ್ರ ಮೇಲೆ ಬಲವಾಗಿ ಮಾಡ್ತಾ ಇದ್ರೆ ನಮ್ಗೆ ಒಂದೇ ಮಾತ್ರ ಬೈಕಾಟು, ಆದ್ರೆ ಹಿಂದೂ ಬಾಂಧವರು ಒಂದೇ ಮಾತ್ರ ಎಕ್ಸ್ಪೆಕ್ಟ್ ಕೊಡ್ತೀವಿ, ಆದ್ರೆ ನಮ್ ಒಂದೇ ಮಾತ್ರ ಮಾಡ್ಬೇಕಾಗಿದ್ದು ಬರಲ್ಲ, ನಾವು ಹೇಳಲ್ಲ. ಸಾದಿಕ್ ಪಾಷಾ ಮೊಹಮ್ಮದ್ ಅಲಿ ಜವಾಹರ್ ಆದ್ರೆ ಅಲ್ಲಿ ನೆಹರು ಹೇಳ್ಬೇಕಾಗಿತ್ತು ಈ ತರ ಅಂತ. ನಾನ್ ಸಾದಿಕ್ ಪಾಷಾ ಅವ್ರು ಟಿವಿ ಆಫ್ ಮಾಡಿ ನನ್ನ ಮಾತು ಒಪ್ಕೊಂತಾರೆ. ಸಾದಿಕ್ ಪಾಷಾ ಇದು ಫ್ಯಾಕ್ಟ್ ಆಫ್ ಮ್ಯಾಟರ್. ಅನೇಕ ಜನ ಮುಸಲ್ಮಾನರು ಮೊಹಮ್ಮದ್ ಅಲಿ ಜವಾಹರ್ಗೆ ತಲೆ ಇರಲಿಲ್ಲ. ಇಟ್ನಾಳ್ ಅವ್ರಿಗೆ ಅವಕಾಶ ಕೊಡಿ ಸರ್. ಇದು ಕಾಂಗ್ರೆಸ್ ಇದೊಂದು ನಿಲುವಾಯ್ತಲ್ಲ ಸರ್, ಇದು ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ. ಯಾಕಂದ್ರೆ ಜೈರಾಮ್ ರಮೇಶ್ ಅವ್ರು ಫಸ್ಟ್ ಬಂದು ಏನ್ ಹೇಳಿದ್ರು, ಹಿ ವಾಸ್ ರಿಯಲಿ ಗ್ರಿಲ್ಡ್. 10 ಪ್ರಶ್ನೆ ಕೇಳಿದವ್ರಿಗೆ ಅಲ್ಲಿ ಇದ್ದಂತ ಮಾಧ್ಯಮ ಪ್ರತಿನಿಧಿಗಳು. ಅವ್ರು ಏನ್ ಹೇಳಿದ್ರು, ಕುರ್ಚೆ ನಥಿಂಗ್ ಎಲ್ಸ್, ಪೂರ್ತಿ ಹಾಡು ಹಾಡಿದ್ದೇವೆ, ಪೂರ್ತಿ ಹಾಡು ಹಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ಡೇ ಇನ್ 48 ಅವರ್ಸ್ ಆಗಿದ್ದೇನೋ ಗೋವಾನಲ್ಲಿ 2 ಚರಣ. ಇಲ್ಲ, ಕಾಂಗ್ರೆಸ್ ಅಲ್ಲಿ ಇದೊಂದು ವಿಚಾರ ಅಲ್ಲ.
ಅನೇಕ ವಿಚಾರಗಳಿವೆ, ಅನೇಕ ಗೊಂದಲಗಳಿದ್ದಾವೆ. ಅನೇಕ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ ಅವ್ರ ಇತಿಹಾಸ ಏನು ಹೆಂಗಿದೆ ಅಂತೇಳಿ. ದ್ಯಾಟ್ ಇಸ್ ಡಿಫ್ರೆಂಟ್ ಕ್ವಶನ್. ಗೊಂದಲ ನೀವು ಹೇಳಿದಂಗೆ ಇದೆ, ದರ್ ಈಸ್ ಅ ಕನ್ಫ್ಯೂಷನ್. ಆದರೆ ಈ ಯಾಕೆ ನಾವು ಮತ್ತೆ ಅಗೇನ್ ಗೋಯಿಂಗ್ ಬ್ಯಾಕ್ ಟು ನೆಹರು, ಈಗ ಅಶೋಕ್ ಗೌಡ್ರು ಮುಸ್ಲಿಂ ಗೆಳೆಯರಿಗೆ ಕುರಾನ್ ಹೇಳೋದು ಅಗತ್ಯ ಇಲ್ಲ. ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನನ್ನ ನಾಸದಿಯ ಸೂಕ್ತ ಅರ್ಥ ಮಾಡ್ಕೊಂಡ್ರೆ ನಾನು ಯಾರಿಗೂ ಬುದ್ಧಿನ ಹೇಳೋದಿಲ್ಲ. ನನ್ನ ಋಗ್ವೇದ ಮೊಟ್ಟ ಮೊದಲನೇ ಮಂಡಳ ನಾಸದಿಯ ಸೂಕ್ತನ ಅರ್ಥ ಮಾಡ್ಕೊಂಡ್ರೆ ಮುಗಿದೈತೆ ಅಲ್ಲಿಗೆ. ಎಲ್ಲ ವೇದನೆ ಓದಬೇಕಾಗಿಲ್ಲ, ನಾನು ಈ ಕಥೆನೇ ಹುಟ್ಟೋದಿಲ್ಲ. ನಾನು ಇನ್ನೊಬ್ಬನಿಗೆ ಉಪದೇಶ ಮಾಡಿ, ಅವನು ನನಗೆ ಉಪದೇಶ ಮಾಡಿ, ಆಮೇಲೆ ಜಗಳ ಉಂಟಾಗಿ ನೋಡಿದ್ವಲ್ಲ ನಾವು ಏನಾಯ್ತು ಅಂತ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ನೆಹರು ತೆಗೆದುಕೊಂಡ ನಿರ್ಧಾರ. ಈಗ ನಾನು ಜಸ್ಟ್ ಆಸ್ ಅನ್ ಆರ್ಗ್ಯುಮೆಂಟ್ ಹೇಳೋದು, ಸಾದಿಕ್ ಪಾಷಾ ಅವರು ತಮ್ಮ ಧರ್ಮವನ್ನ ಕಾರಣವಾಗಿಟ್ಕೊಂಡು ಹೀಗಾಗಿಯೇ ನಾನು ಇದನ್ನ ಹಾಡೋದಿಲ್ಲ ಅಂತ ಹೇಳಿದಾಗ ಅದೇ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡೇನೆ ವಾದ ಮಾಡ್ಬೇಕಲ್ವಾ? ಬಟ್ ಇಂಟರ್ಪ್ರಿಟೇಷನ್ ಮಾಡ್ಬೇಕು. ಇಟ್ ಇಸ್ ಇಂಟರ್ಪ್ರಿಟೇಷನ್. Exactly. ಈಗ ಸಜ್ದಾ ಬೇರೆ, ನಾನು ಜಮೀನಿಗೆ, ನಾನು ಭೂಮಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡೋದು ಬೇರೆ, ಸಜ್ದಾ ಬೇರೆ. ಇಸ್ಲಾಮಲ್ಲಿ ಸಜ್ದಾ ಶರಣಾಗತಿ, ಅದು ತಲೆಬಾಗಿ ಶರಣಾಗತಿ. ಇಸ್ಲಾಂ ಅಂದ್ರೆ ಶರಣಾಗತಿ. ಯಾರಿಗೆ ಅಲ್ಲಾಗೆ ಯಾವ ರೀತಿ ಈ ರೀತಿ ಯಾರಿಗೆ ಅದೇ ತಾನೇ ಹೇಳ್ತಾರಲ್ಲ, ಭೂಮಿನ ತಾಯಿ ಅನ್ಕೊಂಡು ಭಗವಂತನ ಒಪ್ಸಿ ಅಂತ. ಎದುರುಗಡೆ ಟೋಟಲ್ ಒಂದೇ ಮಾತ್ರ ಬರೋದೇನು, ಭೂಮಿನ ತಾಯಿ ಈಗ ಏನಾಗುತ್ತೆ, ಈ ತರದ ಚರ್ಚೆಗಳು ಬೇಡ ಅಂತೇಳಿ ನೆಹರು ವಾಸ್ ನಾಟ್ Nehru did not get MA in entire political science. He was a barrister. He has written books on Indian history. Exactly. ನಾನು ಮುಗಿಸ್ತೇನೆ ರೀ. half of India. Full of India. 25% of India. There were the universities of India. 566 universities. He led the freedom movement involving all communities. No, He has sensibility. 650,000 people led the. ನಿಮ್ ತರ ಅಲ್ಲ, he was sensible. 6,50,000 ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದ್ದು ಎಷ್ಟು ಜನಕ್ಕೆ ಹೆಸರು ಕೊಟ್ರು, ಅದನ್ನ ಹೇಳಿ, ಯಾರು ಕೊಟ್ಟಿದ್ದು ಅದನ್ನ ಹೇಳಿ. ನಾವು ಹೆಸರು ಕೊಡಿ ಅವ್ರಿಗೆ. ಬ್ರಿಟಿಷ್ ಏಜೆಂಟ್ರಿಗೆ ಕೊಡ್ಬೇಕಾ? ಅಲ್ಲ ಇರಿ, ಅಲ್ಲಿಗೆ ಒಂದ್ ಕೆಲಸ ಮಾಡೋಣ ಕೇಳಿ ದರ್ಶನ್ ಅವರೇ, ಸಮಾಧಾನವಾಗಿ ಕೇಳಿ, ಒಂದ್ ನಿಮಿಷ ಕೇಳಿ. ನಿಮ್ ಕಾರ್ಯಕ್ರಮ ಮುಗಿಸ್ತಾ ಇಲ್ಲ, ನಿಮಿಷ ಕೇಳ್ರಿ ಅಶೋಕ್ ಅವ್ರ.